ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಮ್ಮ ಕೋಳಿ ಮರಿಗೆ ಸೀರಿಯಸ್ ಆಗಿ ಓದ್ಕೋ ಅಂತ ನಾನು ಅಷ್ಟು ಹೇಳಿದ್ರು ನನ್ನ ಮಾತೆ ಕೇಳ್ತೀನಿ. ಹೀಗೆ ನೋಡು, ಫೋನ್ ಸೈಲೆಂಟ್ ಹಾಕಿ ಓದ್ಕೋತಾ ಇದ್ದಾಳೆ. ವರ್ಷ ಪೂರ್ತಿ ಓದೋದ್ರ ಬಗ್ಗೆ ಸೀರಿಯಸ್ನೆಸ್ ಇದ್ದಿದ್ರೆ ಈಗಿಷ್ಟು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇರಲಿಲ್ಲ. ಅವಳು ಬುದ್ಧಿ ಚೂರು, ಒಂದ್ಸಲ ಹೇಳಿದ್ರೆ ಸರ್ ಪಟ್ ಅಂತ ಗ್ರಾಸ್ ಮಾಡ್ಬಿಡ್ತಾಳೆ. ಅದಕ್ಕೆ ಅವಳು ಕೊಬ್ಬು. ನಾನು ಓದ್ದೇನೆ 95 ತಗೋತೀನಿ ಅಂತ ಹಾರಾಡ್ತಾಳೆ. ಮಾತಾಡಿ ಎಷ್ಟೇ ಆಗ್ಲಿ ಜೊತೆಗೆ ಬೆಳೆದವ್ರಲ್ವಾ. ನಂಬಿಕೆ, ಪ್ರೀತಿ, ವಿಶ್ವಾಸ ಎವರೆಸ್ಟ್ ಎತ್ತರಕ್ಕಿರುತ್ತೆ. ಈಗ ಮೀರಾ ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅದೆಲ್ಲ ಕೆಳಗ್ ಜಾರತ್ತೆ. ಹಾಯ್ ಸಾಕೇತ್ ಬ್ರೋ, ಇದೇನಿದು ಸರ್ಪ್ರೈಸ್ ವಿಸಿಟ್? ಬನ್ನಿ ಬನ್ನಿ. ಮಾನ್ಯ, ಇಫ್ ಯು ಡೋಂಟ್ ಮೈಂಡ್, ಟೈಮ್ ತುಂಬಾ ಕಡಿಮೆ ಇದೆ, ಹೊರಡ್ಬೇಕು. ನೀರಿನ ಕಳ್ಸಿದ್ರೆ ಚೆನ್ನಾಗಿರುತ್ತೆ. ಅವ್ಳು ಫೋನ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಮೀರಾನಾ? ಯಾಕೆ ಹೀಗೆ ಹೇಳ್ತಿದ್ಯಾ? ಮೀರಾ ಮನೆಗ್ ಬಂದಿಲ್ವಾ? ಏನ್ ಹೇಳ್ತಿದ್ಯಾ ಮಾನ್ಯ? ಕಂಬೈನ್ ಸ್ಟಡೀಸ್ಗೆ ಅಂತ ನಿಮ್ಮನೆಗೆ ಬಂದಂತೆ. ಕಂಬೈನ್ ಸ್ಟಡಿನಾ? ಇಲ್ವಲ್ಲ ಬ್ರೋ, ಅವಳು ನನಗೆ ಕಾಲೇಜಲ್ಲಿ ಸಿಕ್ಕಿದ್ದು, ಆಮೇಲೆ ಸಿಗ್ಲೇ ಇಲ್ಲ. ಇದೇನ್ ಮಾನ್ಯ ಹೀಗೆ ಹೇಳ್ತಿದ್ಯಾ? ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ತಾನೆ. ಅವಳೆಲ್ಲ ಹೋಗಿದ್ದಾಳೆ ಅಂತ ನಿನಗೆ ಗೊತ್ತಲ್ವಾ? ಇಲ್ಲ ಅಕ್ಕ. ಮತ್ತೆ ಅವಳು ನನ್ನ ಹತ್ರ ನಿಮ್ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಆಕ್ಚುಲಿ ಅವಳು ಕಾಲೇಜಿಂದ ಬಂದಾಗ್ಲೇ ಯಾಕೋ ಡಲ್ ಆಗಿದ್ಲು. ಯಾಕಮ್ಮ, ಕಾಲೇಜಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ಹ್ಞೂ ಅಕ್ಕ, ಕಾಲೇಜ್ ಫೀಸ್ಗೆ ಅಂತ ತಂದ ಅಮೌಂಟ್ನ ಮೀರಾ ಕಳ್ಕೊಂಡ್ಬಿಟ್ಲು. ಈ ವಿಷಯನ ಮನೆಯವ್ರಿಗೆ ಹೇಳಿದಾಳೋ ಇಲ್ವೋ, ನಾನೇ ಹೇಳ್ಬಿಡ್ಲಾ? ಮೀರಮ್ಮ, ಇವತ್ತೇನೋ ಒಂಥರ ಖುಷಿ ಆಗ್ತಿದೆಯಮ್ಮ. ನೀನ್ ಹಾಡು ಹೇಳಿದ್ದಕ್ಕೋ ಇಲ್ಲ ನಿನ್ ಮಾತಿಗೋ ನನ್ನ ಮನ್ಸಿಗೆ ತುಂಬಾ ಆನಂದ ಆಯ್ತಮ್ಮ. ದಾಮಣ್ಣ ಅಂಕಲ್ ಸಂಜೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನೆನ್ಪಿದೆಯೋ ಇಲ್ವೋ? ಮೇ ಬಿ ಬೀಗ ಹಾಕುವಾಗ ಕೊಡ್ಬೋದೇನೋ. ಮೀರಮ್ಮ, ತುಂಬಾ ಹೊತ್ತಾಯ್ತು, ನೀನು ಹೊರಡ್ಬೇಕು, ಹೊರಡು. ಅಯ್ಯೋ, ದುಡ್ಡು ಕೊಡೋದೇನಾದ್ರೂ ಮರ್ತು ಬಿಟ್ರ ಇವರು? ಏನ್ ಮಾಡ್ಲಿ? ಕೇಳೋ ಬೇಡವೋ? ಶಟರ್ಸ್ ಹಾಕಿದ್ಮೇಲೆ ಏನಾದರೂ ಕೊಡ್ತಾರಾ? ಏನೋ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಯಾಕಮ್ಮ ನಿಂತ್ಕೊಂಡೆ? ಕತ್ಲಾಯ್ತು, ಹೊರಡು. ಮನೆವರೆಗೂ ಡ್ರಾಪ್ ಮಾಡಬೇಕಾಗಿತ್ತೇನು? ಅಯ್ಯೋ ಬೇಡ ಅಂಕಲ್. ಅಂಕಲ್ ಅದು ಅದು ಯಾಕಮ್ಮ, ಏನಾದರೂ ಹೇಳೋದಿತ್ತಾ? ಅದು ನಾಳೆ ಫೀಸ್ ಕಟ್ತೀನಿ ಅಂತ ಹೇಳಿದ್ದೆ. ಅದು
ಕಾಲೇಜ್ ಫೀಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂಕಲ್. ಏನಾಯ್ತು ಮಾನ್ಯ? ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಆ ರೀತಿ ಏನಿಲ್ಲ ಅಕ್ಕ, ಮೀರಾ ಆರಾಮಾಗೇ ಇದ್ಲು. ಮತ್ತೆ ನಿಮ್ಮನೆಗೆ ಬರ್ತೀನಿ ಅಂತ ಹೇಳಿ ಇವಳು ಎಲ್ಲಿಗೆ ಹೋದ್ಲು? ಹಾ, ಮೋಸ್ಟ್ಲಿ ಮಾನ್ವಿತ ಮನೆಗೆ ಹೋಗಿರ್ಬೇಕು. ನಿಮ್ಗೆ ಮಾನ್ಯ ಅಂತ ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ. ಇರ್ಬೋದು. ಮಾನ್ವಿತಾಗ ಒಂದ್ಸಲ ಕಾಲ್ ಮಾಡಿ ವಿಚಾರಿಸ್ಬೋದಾ? ಅನಿ, ಈಗ ಆಲ್ರೆಡಿ ಲೇಟ್ ಆಗಿದೆ, ಮೀರಾ ಮನೆಗೆ ಬಂದಿರ್ಬೋದು, ಹೋಗಿ ನೋಡೋಣ. ಹಾ, ಇಷ್ಟೊತ್ತಿಗೆ ಬಂದಿರ್ತಾಳೆ ಅನ್ಸುತ್ತೆ. ಮತ್ತೆ ಇವ್ರನ್ನ ವಿಚಾರಿಸೋದು ಯಾಕೆ? ರಾತ್ರಿ ಹೊತ್ತು ಹುಡುಗಿರು ಈ ರೀತಿ ಹೊರಗಡೆ ಇರೋದು ಸರಿಯಲ್ಲ. ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ಬಿಡು, ಬಂದ್ಮೇಲೆ ಗೊತ್ತಾಗತ್ತೆ. ಹೊರಡೋಣ. ಬಾಯ್ ಮಾನ್ಯ. ಬಾಯ್. ದುಡ್ಡು ಕಳ್ಕೊಂಡು ಎಲ್ಲಪ್ಪ ಹೋದ್ಲಿ ಇವಳು? ಸ್ವಿಚ್ ಆಫ್. 10,000 ಕಳ್ಕೊಂಡೆ ಅಂತ ಇವಳೇನಾದ್ರು ಭಯ ಪಟ್ಕೊಂಡ? ನೋನೋ, 10,000ಕ್ಕೆಲ್ಲ ಚಾಚೆ ಸಾಧ್ಯ ಇಲ್ಲ. ಮೀರಾ ಅಂತ ಹುಡುಗಿನೂ ಅಲ್ಲ. ಶಿ ಇಸ್ ವೆರಿ ಬ್ರೇವ್ ಗರ್ಲ್. ನಾಳೆ ಲಾಸ್ಟ್ ಡೇಟ್ ಇತ್ತು. ಅಯ್ಯೋ, ಎಂಥ ಮರ್ಮಮ್ಮ ನಂದು. ನೀನ್ ಮರ್ತಿದ್ರೆ ಎಂಥ ಕೆಲಸ ಆಗ್ತಿತ್ತು. ಸದ್ಯ ನೆನಪು ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನೋಡಮ್ಮ, ಇದ್ರಲ್ಲಿ 10,000 ಇದೆ, ಸರಿಯಾಗಿದೆ, ಎಣಿಸ್ ನೋಡ್ಕೋ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಉಪಕಾರ ಅನ್ನೋದಕ್ಕೂ ನೀನು ಅವಕಾಶ ಮಾಡ್ಕೊಳ್ಳಿಲ್ವಲ್ಲಮ್ಮ. ಕೆಲಸ ಮಾಡಿ ಋಣ ತೀರಿಸ್ತಾ ಇದೀಯಾ. ನಿನ್ ಬಗ್ಗೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗತ್ತೆ ಕಣಮ್ಮ. ಈಗಿನ ಕಾಲದಲ್ಲಿ ಆಸ್ತಿ, ಹಣ, ಅಂತಸ್ತು ಇದ್ದೇ ಸಾಕು. ಏನು ಕೆಲಸ ಮಾಡದೆ ಕಾಲ್ ಚಾಚ್ಕೊಂಡು ದರ್ಬಾರ್ ಮಾಡ್ತಾ ಇರೋ ಹಣನೆಲ್ಲ ಕರಗಿಸಿ ಮಜಾ ಮಾಡೋಂಥ ಜನ ಇದ್ದಾರೆ. ಅಂಥದ್ರಲ್ಲಿ ನೀನು ಮನೆಯವ್ರ ಹತ್ರ ದುಡ್ಡನ್ನೂ ಕೇಳದೆ ಕಳೆದು ಹೋಗಿರೋ ಹಣನ ನೀನೇ ಸಂಪಾದನೆ ಮಾಡಬೇಕು ಅಂತ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದೀಯ. ನಿಜವಾಗ್ಲೂ ನಿನ್ನನ್ನು ಮೆಚ್ಚಿದೆ ಕಣಮ್ಮ. ಮೊದಲನೇ ಸಾರಿ ಹೊರಗಡೆ ದುಡ್ಡು ಸಂಪಾದನೆ ಮಾಡ್ತಾ ಇದೀಯ. ಇದನ್ನ ನಿನ್ನ ಮನೆಯವ್ರ ಹತ್ರನೂ ಹೇಳ್ಕೊ. ನೀನು ದುಡ್ಡು ಸಂಪಾದನೆ ಮಾಡ್ತಿರೋದನ್ನ ಕೇಳಿ ಅವರು ಖುಷಿ ಆಗ್ತಾರೆ. ಅಯ್ಯಯ್ಯೋ, ಯಾವ ಕಾರಣಕ್ಕೂ ಈ ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ದಾಮಣ್ಣ ಅಂಕಲ್. ಯಾಕಮ್ಮ? ಅಂಕಲ್, ನಾನು ಆ ಮನೆ ಕೆಲ್ಸದವ್ರ ಮಗಳೇ ಆಗಿರ್ಬೋದು, ಆದ್ರೆ ನಮ್ಮ ಮನೆಯವ್ರು ನನ್ಗೆ ಯಾವತ್ತೂ ಆ ಥರ ಫೀಲ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಸಾಕೇತ್ ಆಗ್ಲಿ, ಅನಿಕೇತ್ ಆಗ್ಲಿ, ತಾತ ಆಗ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ ಕೊರತೆನೂ ಇಲ್ದಿರೋ ಹಾಗೆ ನೋಡ್ಕೊಂಡಿದ್ದಾರೆ ಗೊತ್ತಾ. ನಂಗೇನಾದ್ರೂ ಬೇಕು ಅಂದ್ರೆ ನಾನು ಕೇಳೋದಕ್ಕಿಂತ ಮುಂಚೆನೆ ನಂಗೆ ತೆಕ್ಕೊಟ್ಬಿಡ್ತಾರೆ. ಅವರೆಲ್ಲ ನನ್ನನ್ನ ಅಷ್ಟೊಂದು ಪ್ರೀತಿಸ್ತಾರೆ. ನಾನೇನಾದ್ರೂ ಈ ರೀತಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೊಂಡ್ಬಿಡ್ತಾರೆ ಅಂಕಲ್. ಅದಕ್ಕೆ ಪ್ಲೀಸ್ ಅವ್ರಿಗೆ ಹೇಳ್ಬೇಡಿ ಅಂಕಲ್. ಸರಿ ಕಣಮ್ಮ, ಹುಷಾರು. ನೀನು ಭಯ ಆಗುತ್ತೆ ಅಂದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯಯ್ಯೋ ಬೇಡ ಅಂಕಲ್, ಪರವಾಗಿಲ್ಲ, ಐ ಕ್ಯಾನ್ ಮ್ಯಾನೇಜ್. ನಾನು ಹೋಗ್ಬಿಟ್ಟು ಬರ್ತೀನಿ. ಗಟ್ಟಿ ಮನ್ಸಿನ ಹುಡುಗಿ ನೀನು. ಸರಿ ಹೋಗ್ಬಿಟ್ ಬಾ. ಮೀರಮ್ಮ, ಬೇಜಾರಾಗ್ಬೇಡ. ನಾಳೆ ಸೀಸನ್ ಬೇರೆ, ಸ್ವಲ್ಪ ಬೇಗ ಬಂದ್ಬಿಡಮ್ಮ. ಓ ಡೆಫಿನೆಟ್ಲಿ ಬರ್ತೀನಿ, ಯಾವ ತೊಂದ್ರೆನೂ ಇಲ್ಲ. ಹೈ ಫೈ, ಗುಡ್ ನೈಟ್. ಗುಡ್ ನೈಟ್. ದೇವ್ರೆ, ಎಷ್ಟ್ ಸರಿ ಫೋನ್ ಮಾಡಿರ್ತಾರೋ ಏನೋ, ನಾನಂತೂ ಫೋನ್ ಕಡೆ ಗಮನನೇ ಕೊಟ್ಟಿಲ್ಲ.
ಸ್ವಿಚ್ ಆಫ್. ಗಾಡ್, 150 ಸರಿ ಫೋನ್ ಮಾಡಿರ್ತಾರೆ. ಸ್ವಿಚ್ ಆಫ್ ಅಂತ ಬಂದ್ಮೇಲೆ ಸಿಕ್ಕಾಪಡೆ ಗಾಬರಿ ಮಾಡ್ಕೊಂಡಿರ್ತಾರೆ. ಮೀರಾ, ರನ್ ರನ್ ರನ್. ಇಬ್ರು ಮುಖದಲ್ಲೂ ಟೆನ್ಷನ್ ಕುಣಿದಾಡ್ತಿದೆ. ಸಕ್ಸಸ್. ಮೀರಾ, ಮುಗೀತು ನಿನ್ ಕತೆ. ಇಬ್ಬಿಬ್ರು ದೃಷ್ಟಿಲಿ ಪಾತಾಳ ಸೇರಿದೆ. ನೀನ್ ಸುಳ್ಳಿ ಅನ್ನೋ ಹಣೆಪಟ್ಟಿ ಬೀಳುತ್ತೋ ಅಥವಾ ನಿನ್ ಕ್ಯಾರೆಕ್ಟರ್ ಮೇಲೆ ಸಂಶಯ ಮೂಡೋ ಹಾಗಾಗುತ್ತೋ ಯಾರಿಗ್ ಗೊತ್ತು. ಏನೇ ಆಗ್ಲಿ ನೋಡೋದಕ್ಕೆ ಮಜ್ವಾಗಿರತ್ತೆ. ಭಾವ, ಮೀರಾ ಬರಲ್ವಾ? ಓದ್ಕೊಳ್ತಾಳಂತ. ಮೀರಾ ಇಲ್ಲಿಗೆ ಬಂದಿಲ್ವಂತೆ. ಏನು, ಇಲ್ಗೂ ಬಂದಿಲ್ವಂತ? ಮತ್ತಿನ್ನೆಲ್ಲಿಗೆ ಹೋದ್ಲಂತೆ? ಅವಳು ಮಾನ್ವಿತಾ ಮನೆಗೆ ಹೋಗಿರ್ಬೋದು ಅಂತ ಮಾನ್ಯ ಹೇಳಿದ್ಲು. ನಾವು ಹೋಗಿ ವಿಚಾರಿಸ್ಕೊಂಡ್ ಬರ್ತೀವಿ. ಹಾಗಾದ್ರೆ ಸಿನಿಮಾ ಕ್ಯಾನ್ಸಲ್. ಮೀರಾ ಕಾಣಿಸ್ತಿಲ್ವಲ್ಲ ಅಂತ ನಾವ್ ಟೆನ್ಷನ್ ಅಲ್ಲಿದ್ರೆ ನಿನಗೆ ಸಿನಿಮಾ ಹುಚ್ಚನ? ಸಿನಿಮಾನ ಮತ್ತಿನ್ಯಾವತ್ತಾದ್ರೂ ನೋಡ್ಬೋದು. ಇಷ್ಟೇ ರಾತ್ರಿ ಆಯ್ತು, ಮೀರಾ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿದ್ದಾಳೋ, ಸೇಫ್ ಆಗಿದ್ದಾಳೆ ಅಂತ ಮೊದ್ಲು ಗೊತ್ತಾಗ್ಬೇಕು. ಅದಕ್ಕೆ ಡೋಂಟ್ ವರಿ, ಅವಳು ಗಟ್ಟಿ ಮನ್ಸಿನ ಹುಡುಗಿ. ಅವಳು ಯಾವ ಪ್ರಾಬ್ಲಮ್ಗೂ ಸಿಗಾಕೊಳ್ಳಲ್ಲ. ಟೆನ್ಷನ್ ಒಂದೇ, ಮಾನ್ಯ ಮನೆಗೆ ಅಂತ ಬಂದವಳು ಇಲ್ಗೂ ಬರ್ದೆ ಎಲ್ಗೂ ಹೋದ್ಲು ಅಂತ. ಮೋಸ್ಟ್ಲಿ ಮಾನ್ಯ ಹೇಳ್ದಾಗೆ ಮಾನ್ವಿತಾ ಅನ್ನೋ ಹೆಸರಿಂದ ನಾವು ಕನ್ಫ್ಯೂಸ್ ಆಗಿರ್ಬೋದು. ನಾವು ನೋಡ್ಕೊಂಡು ಬರ್ತೀವಿ, ನೀವೆಲ್ಲ ಹೊರಡಿ. ಸುಂದ್ರಾ, ಡ್ರೈವರ್, ಹುಷಾರಾಗಿ ಕರ್ಕೊಂಡು ಹೋಗು. ಏನ್ ಮುಗಿದ್ರೆ ಈ ಹುಡುಗಿ ರಗಳೆ ಮಾತ್ರ ಮುಗಿಯಲ್ಲ. ಮನೆ ಯಜಮಾನ್ರಿ ಉಳ್ಳ ಹುಡ್ಕೊಂಡು ಅಲ್ಲಿ ಹಾಗಾಯ್ತು. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಡಿ. ಅಣ್ಣ, ಮಾನ್ವಿತಾಗೆ ಫೋನ್ ಮಾಡ್ಬೇಡ ಅಂತ ಹೇಳಿದೆ. ಒಂದ್ ವೇಳೆ ಮೀರಾ ಅಲ್ಲೂ ಇಲ್ಲ ಅಂದ್ರೆ ಅವಳ ಬಗ್ಗೆ ಅವರು ತಪ್ಪು ತಿಳ್ಕೊತಾರೆ ಕಣೋ. ಅದು ನನಗಿಷ್ಟ ಇಲ್ಲ. ಅಣ್ಣ, ಕೋಳಿ ಮರಿ ಬಗ್ಗೆ ನಿನಗೆ ಹೇಳ್ಬೇಕಾ? ಇವಳು ಒಂದ್ ಕಡೆ ಹೇಳಿ ಇನ್ನೊಂದ್ ಕಡೆ ಕೆಲಸ ಮಾಡ್ತಾಳೆ. ಮೋಸ್ಟ್ಲಿ ಮಾನ್ಯ ಮನೆಗೆ ಹೊರಟಿರ್ತಾಳೆ, ಯಾರೋ ಕಷ್ಟ ಅಂತಿರ್ತಾರೆ, ಸಹಾಯ ಮಾಡ್ತಾ ನಿಂತಿರ್ತಾಳೆ. ಒಂದೊಂದ್ಸಲ ಇವಳು ಸಹಾಯ ಮಾಡೋ ಗುಣನೇ ಇವಳ ಕೈಲಿ ಏನೇನೋ ಮಾಡಿಸ್ಬಿಡತ್ತೆ. ಸರಿ, ನಡಿ ಹೊರಡೋಣ. ಬಾ ವಿಘ್ನೇಶ್ವರ, ನನ್ನ ಎಕ್ಸಾಮ್ ಮಧ್ಯೆ ಇದ್ದಿದ್ ವಿಘ್ನನ ಎಷ್ಟು ಸಲೀಸಾಗಿ ದೂರ ಮಾಡ್ಬಿಟ್ಟೆ ನೀನು. ನಿಜವಾಗ್ಲು ಒಂದಿನದಲ್ಲಿ ಅಷ್ಟೊಂದು ದೊಡ್ಡ ಅಮೌಂಟ್ನ ಹೆಂಗಪ್ಪ ಹೊಂದ್ಸ್ಲಿ ಅಂತ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಅಮ್ಮ ಸುಮ್ಮನೆ ಹೇಳಲ್ಲ, ನಿನ್ನನ್ನ ನಂಬಿದ್ರೆ ಸಾಕು, ಅವ್ರ ಕೈ ಬಿಡಲ್ಲ ನೀನು. ನೋಡು, ನಾ ಪ್ರತಿ ಸರ್ತಿ ಸೋತಾಗ್ಲು ಹೀಗೆ ನನ್ನ ಕೈ ಹಿಡಿದು ಧೈರ್ಯ ತುಂಬಬೇಕು, ಆಯ್ತಾ? ನೀ ನನ್ನ ಜೊತೆ ಇರೋವರೆಗೂ ನನ್ಗೆ ಎಷ್ಟೇ ಕಷ್ಟ ಬರ್ಲಿ ಅದನ್ನ ಸಲೀಸಾಗಿ ಫೇಸ್ ಮಾಡ್ತೀನಿ. ಬೆಚ್ಚಗ್ ಮಲ್ಕೊಳ್ಳಿ ಬಾಸ್, ರಾತ್ರಿ ಆಯ್ತು. ಗುಡ್ ನೈಟ್. ಅಮ್ಮ ಮನೆಯವರು ಮಾನ್ಯ ಮನೆಗೆ ಫೋನ್ ಮಾಡಿಲ್ದಿದ್ರೆ ಸಾಕು. ಛೆ ಎಂತ ಕೆಲ್ಸ ಆಯ್ತು. ಒಂದ್ 7-7:30 ಹಾಗೆ ನಾನೇ ಅಮ್ಮಂಗೆ ಕಾಲ್ ಮಾಡಿ ಲೇಟ್ ಆಗುತ್ತೆ ಅನ್ಬಿಡ್ಬೇಕಿತ್ತು. ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ. ಈ ಅನಿ ಅಮ್ಮ ಸಾಕು, ಇವ್ರನ್ನ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಕಿತಾಪತಿ ಪ್ರಣಮ್ ಇದಾನಲ್ಲ, ಅವನೇನಾದ್ರೂ ಮಾನ್ಯ ಮನೆಗೆ ಫೋನ್ ಮಾಡಿದ್ರೆ ಕೆಲಸ ಕೆಡ್ತು ಅಂತಾನೆ ಅರ್ಥ. ಮೊದಲನೇ ಸಾರಿ ಹೊರಗಡೆ ದುಡಿದು ಸಂಪಾದನೆ ಮಾಡ್ತಾ ಇದೀಯ. ಇದನ್ನ ನಿನ್ ಮನೆಯವ್ರ ಹತ್ರನೂ ಹೇಳ್ಕೊ. ನೀನ್ ದುಡ್ಡು ಸಂಪಾದನೆ ಮಾಡ್ತಿರೋದನ್ನ ಕೇಳಿ ಅವರು ಖುಷಿ ಆಗ್ತಾರೆ.
ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಮಾನ್ಯ ಮನೆಗೆ ಬೇರೆ ಹೋಗಿಲ್ಲ ಇವಳು. ಎಲ್ಲಿಗಪ್ಪ ಹೋದ್ಲು? ಅದಕ್ಕೆ ಶಾಂಭವಿ ಅವರೇ ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ನಂಬೋದಿಕ್ಕಾಗಲ್ಲ ಅಂತ ಹೇಳಿದ್ದು. ಓದೋದ್ ನೆಪ ಮಾತ್ರ, ಹೊರಗಡೆ ಸುತ್ತಾಡೋದಿಕ್ ಹೋಗ್ತಾರೆ. ಅಲ್ಲ, ರಾತ್ರಿ ಹೊತ್ತಲ್ಲಿ ಹೊರಗಡೆ ಹೀಗೆ ಹುಡುಗಿರು ಸುತ್ತೋದು ಏನ್ ಚಂದ ಹೇಳಿ? ಇಲ್ಲ ಲಕ್ಷ್ಮಿ ಅಮ್ಮ, ನನ್ನ ಮಗಳು ಆ ಥರದೋಳಲ್ಲ. ಯಾವತ್ತೂ ಈ ರೀತಿ ಮಾಡಿಲ್ಲ. ಪ್ರತಿಯೊಂದಕ್ಕೂ ಆರಂಭ ಅನ್ನೋದಿರತ್ತೆ. ಯಾರು ಗೊತ್ತು, ಮೀರಾ ಇತ್ತೀಚೆಗೆ ಶುರು ಮಾಡ್ಕೊಂಡಿರ್ಬೇಕು. ಅಮ್ಮ ಏನ್ ಮಾತಾಡ್ತಿದ್ಯಾ? ಈಗಿನ ಕಾಲದ ಮಕ್ಕಳು ಬುದ್ಧಿಮಟ್ಟದ ಬಗ್ಗೆ ಹೇಳ್ತಿದ್ದೀನಿ ಕಣೆ. ನೋಡು, ಪಾಪ ಶಾಂಭವಿ ಅವರು ಅವ್ರ ಮಗಳು ಮೀರಾ ಸುಳ್ಳೇ ಹೇಳಲ್ಲ ಅಂತ ಎಷ್ಟೊಂದು ನಂಬ್ಕೊಂಡಿದ್ರು. ಆದ್ರೆ ಆ ಮೀರಾ ಫ್ರೆಂಡ್ ಮನೆಗೆ ಓದೋದಿಕ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾಳೆ. ಇದು ತಪ್ಪು ತಾನೆ? ಅಮ್ಮ, ಅವಳು ಮಾನ್ವಿತಾ ಮನೆಗೆ ಹೋದ್ಲು, ಮಾನ್ಯ ಮನೆಗೆ ಹೋದ್ಲು, ನನಗೂ ಕನ್ಫ್ಯೂಷನ್ ಇದೆ. ಬಹುಶಃ ಅವಳು ಮಾನ್ವಿತಾ ಮನೆಗೆ ಹೋಗಿರ್ಬೇಕು. ಹೋಗಿರ್ಲಿ ಕಣೆ, ಆದ್ರೆ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಳ್ಬೇಕು? ಯಾಕೆ ಅಂದ್ರೆ ಏನ್ ಹೇಳಕ್ಕಾಗತ್ತೆ, ಬ್ಯಾಟ್ರಿ ಮುಗ್ದಿರ್ಬೇಕು. ಈಗಿನ ಕಾಲದಲ್ಲಿ ಎಲ್ಲರ ಮನೇಲೂ 4 ಫೋನು, 4 ಚಾರ್ಜರ್ ಇರುತ್ತೆ. ಮುಗ್ದ್ರೆ ಚಾರ್ಜ್ ಮಾಡ್ಕೊಳಕ್ಕಾಗಲ್ವಾ? ಮೀರಾ ಯಾವತ್ತೂ ಹೀಗೆ ಮಾಡ್ದೋಳಲ್ಲ. ಮನೆಗೆ ಬರಲಿ ಅವಳು. ರಾಜ್ಗುರು ಮನೆ ತಂದ ಮಗಳು ಅಂತ 4 ಜನ ಮಾತಾಡ್ತಾರಮ್ಮ. ಈ ಮನೆ ಹುಡುಗಿ ಬೀದಿ ಬೀದಿ ಸುತ್ತಾಳೆ, ಕಂಡಲ್ಲಿ ರಾತ್ರಿ ಎಲ್ಲ ಕಾಣಿಸ್ಕೋತಾಳೆ ಅಂತಂದ್ರೆ ಈ ಮನೆ ಘನತೆ ಗೌರವಕ್ಕೆ ಧಕ್ಕೆ ಆಗಲ್ವಾ? ಈ ಮನೆ ಮರ್ಯಾದೆ ಬಗ್ಗೆ ನಾನ್ ಹೇಳ್ಬೇಕಾ? ಅಮ್ಮ, ಈ ಮನೆ ಮರ್ಯಾದೆ ತೆಗಿಯೋ ಕೆಲ್ಸ ಮೀರಾ ಮಾಡಲ್ಲ ಅಮ್ಮ. ಆದ್ರೆ ಮನೆಯವ್ರ ಮನ್ಸು ನೋಯಿಸ್ತಿದ್ದಾಳಲ್ಲ. ಶಾಂಭವಿ ಅಮ್ಮ, ನೀವ್ ನಂಬ್ಕೊಳ್ಬೇಡಿ. ಫೋನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿರ್ಬೇಕು. ಮೀರಾ ನಿಮಗ್ ಸುಳ್ಳು ಹೇಳೋಗಕ್ ಸಾಧ್ಯನೇ ಇಲ್ಲ. ಬಂದ್ಮೇಲೆ ಗೊತ್ತಾಗುತ್ತೆ. ಧೈರ್ಯವಾಗಿರಿ. ಹೌದಮ್ಮ, ನೀರಿನ ಮೇಲೆ ನನ್ಗೂ ನಂಬಿಕೆ ಇದೆ. ಅವಳು ಓದೋದಕ್ಕೆ ಹೋಗಿದ್ದಾಳೆ. ಮದ್ವೆ ಅದು ಇದು ಗಡಿಬಿಡಿ ಅಂತ ಇತ್ತೀಚೆಗೆ ಅವಳು ಪುಸ್ತಕನೇ ಮುಟ್ಟಿಲ್ಲ. ಈಗ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ, ಖಂಡಿತ ಅವಳು ಸೀರಿಯಸ್ ಆಗಿ ಓದ್ಕೋತಿರ್ತಾಳೆ. ನಾನು ಅವಳಿಗೆ ಎಕ್ಸಾಮ್ ಫೀಸ್ ಕೊಡೋವಾಗ ಹೇಳಿದ್ದೀನಿ, ಅಮ್ಮ ನಿನ್ನನ್ನು ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರ ತಲೆ ತಗ್ಸೋವಂಥ ಕೆಲಸ ಮಾಡಬೇಡ ಅಂತ. ಅವಳು ಖಂಡಿತ ಹಾಗಾಗಲ್ಲ ಅಕ್ಕ ಅಂತ ಮಾತು ಕೊಟ್ಟಿದ್ದಾಳಮ್ಮ. ಮೀರಾ ಅಂತವಳಲ್ಲ. ನೀವು ನೊಂದ್ಕೋಬೇಡಿಮ್ಮ, ಅವ್ರು ಹೋಗಿದಾರಲ್ಲ, ಕರ್ಕೊಂಡು ಬರ್ತಾರೆ. ಅರೆ ಸಾಕು ಅನಿ, ಆಫೀಸಿಂದ ಈಗ ಹೊರಟ್ರ ಮನೆಗೆ? ಅದ್ ಸರಿ, ನಾನು ಇಲ್ಲೇ ಬರ್ತಿದ್ದೀನಿ ಅಂತ ನಿಮ್ಮಿಬ್ರಿಗೂ ಹೇಗೆ ಗೊತ್ತಾಯ್ತು? ಟೈಮ್ ಎಷ್ಟು? ಅದು ಸಾರಿ ಸಾಕು, ಓದ್ಕೊಳ್ತಾ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ ಗೊತ್ತಾ. ಸಾರಿ. ಅವಳ ಮನೆಗೆ ಬರೋದಕ್ಕೆ ಹೇಳು. ಏಯ್ ಗುಗ್ಗು, ಯಾಕೋ ಮುಖ ನಮ್ಮ ಅಂತ ಮಾಡ್ಕೊಂಡಿದ್ಯಾ? ಏನಾಯ್ತು? ಅಣ್ಣ, ಲೇಟ್ ಆಗಿದ್ದ ಕಾರಲ್ಲಿ ಬಂದು ಕೂರ ಕೇಳೋಳು. ಸಾಕೆ ಜೊತೆಗೆ ನೀನ್ ಎಲ್ಲಿ ಸಿನಿಮಾಗೆ ಹೋಗ್ಬಿಡ್ತೀನೋ ಅಂತ ನನಗೆ ಆತಂಕ ಆಗಿತ್ತು ಅಹಲ್ಯ. ಆಫೀಸಿಂದ ಸೀದಾ ಮನೆಗೆ ಬರೋವರೆಗೂ ನನಗೆ ನೆಮ್ಮದಿನೇ ಇರ್ಲಿಲ್ಲ. ಹಬ್ಬ, ಕೊನೆಗೂ ಈ ಸಿನಿಮಾ ಕತೆ ಮುಗೀತು. ಮುಗ್ದಿದ್ದು ಸಿನಿಮಾ ಕತೆ ಅಲ್ಲ ಚಿಕ್ಕಪ್ಪ, ನೀರಿನ ಕತೆ. ಮೀರಾ ಸುಳ್ಳಿ ಅನ್ನೋದು ಮನೆಯವ್ರಿಗೆ ಮನವರಿಕೆ ಆಯ್ತು. ಮೀರಾ ಸುಳ್ಳು ಹೇಳಿ ಹೊರಗಡೆ ಹೋಗ್ತಾಳೆ ಅಂತ ಮನೆಯವ್ರಿಗೆಲ್ಲ ನಂಬಿಕೆ ಬಂತು. ನನ್ನ ವಿಷಯದಲ್ಲಿ ಅನುಮಾನ ಪಟ್ಟು ಆಕಾಶದಲ್ಲಿದ್ದವಳು ಭೂಮಿಗಿಳಿದಿದ್ಲು. ಈಗ ಭೂಮಿ ಮೇಲಿರೋಳು ಪಾತಾಳಕ್ಕೆ ಇಳಿತಾಳೆ. ಒಳ್ಳೆ ಕೆಲಸ ಮಾಡಿದೆ ಅಹಲ್ಯ.
ಒಳ್ಳೆ ಕೆಲಸನೇ ಮಾಡಿದೆ. ನೆನ್ನೆ ಮೊನ್ನೆ ಕಂಡ್ಬಿಟ್ಟಿರೋ ಕೂಸು ನಮ್ ದಾರಿಗೆ ಅಡ್ಡ ಬರಕ್ ನೋಡುತ್ತೆ. ಅವಳಿಗೆ ನಾವೇನು ಅಂತ ಅರ್ಥ ಮಾಡಿಸ್ದೆ. ಬಿಟ್ಬಿಡ್ತೀನ ಚಿಕ್ಕಪ್ಪ. ಇಷ್ಟೆಲ್ಲ ಕಷ್ಟಪಟ್ಟು ತಾಳ್ಮೆನ ಒಟ್ಟುಗೂಡಿಸ್ಕೊಂಡಿದ್ದೀನಿ. ಈ ಮನೆಗೆ ಸಂಬಂಧ ಪಡೆದೇ ಇರೋಳು ನನ್ ದಾರಿಗೆ ಅಡ್ಡ ಬರ್ತಾಳೆ ಅಂದ್ರೆ ಈ ಮನೆ ಸೊಸೆ ಆಗಿರೋ ನಾನು ಅದ್ ಹೇಗ್ ಸಹಿಸ್ಕೊಳ್ಳಿ? ನನ್ ಗುರಿಗೆ ಅಡ್ಡ ಬಂದವರು ನನ್ ಏಟನ್ನ ತಡ್ಕೊಳ್ಳಾರ್ದೆ ಅವರ ಸೈಡಿಗೆ ಹೋಗ್ಬೇಕು. ಹಾಗ್ ಮಾಡ್ತೀನಿ. ಯಾಕ್ರೋ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಮನೆಗೆ ಹೋದ್ಮೇಲೆ ಮಾತಾಡೋಣ. ಮತ್ತೆ ಇಷ್ಟೊತ್ತು ಹೊರಗಡೆ ಇದ್ರೆ ಕೋಪ ಬರಲ್ವಾ? ಓಹೋ, ಮೋಸ್ಟ್ಲಿ ಅಮ್ಮ ನನಗೆ ಕಾಲ್ ಮಾಡಿದ್ದಾರೆ ಅನ್ಸುತ್ತೆ. ಫೋನ್ ಆಫ್ ಆಗಿರೋದ್ರಿಂದ ಗಾಬರಿ ಬಿದ್ದು ಇವರಿಬ್ರಿಗೇನಾದ್ರೂ ಹೇಳ್ಬಿಟ್ರಾ ಹೇಗೆ? ಮೀರಾ ಸುಮ್ಮನೆ ಅದಾಗಿರುತ್ತೆ ಇದಾಗಿರುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಮಾಡ್ಕೋಬೇಡ. ನಿನ್ ಮೇಲೆ ಅನುಮಾನ ಬರ್ದೇ ಇರೋ ಹಾಗೆ ನಡ್ಕೊ. ಅಮ್ಮ, ಸಕ್ಕತ್ತ ನಣಕಿತನ ಬಂದ್ರು. ಸಾಕೇತ್, ಮೀರಾ ಸಿಕ್ಕದ್ಲೇನಪ್ಪ? ಎಲ್ರು ಯಾಕೆ ನನ್ನ ಹೀಗ್ ನೋಡ್ತಿದಾರೆ? ಓ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಎಲ್ಲಿಗೆ ಹೋಗಿದ್ದೆ? ಅದೇ ಅಮ್ಮ, ಕಂಬೈನ್ ಸ್ಟಡಿ ಮಾಡೋದಕ್ಕೆ ಮಾನ್ಯ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಸುಳ್ಳು ಹೇಳಿದ್ರೆ ಮೂತಿ ಮೇಲ್ ಕೊಡ್ತೀನಿ ಕತ್ತೆ ತಂದು. ಬಿದ್ಲು ಹಳ್ಳಕ್ಕೆ.